ಖಾಸಗಿ ಭ್ರಷ್ಟಾಚಾರ ಮಾಡ್ಕೊಂಡು ಹಣ ಮಾಡ್ಕೊಂಡಿರೋರಲ್ಲ ನಾವು. ಮನೆ ಮಠ ಅನ್ನೋದನ್ನು ಬಿಟ್ಟು, ತಂದೆ ತಾಯಿ ಅನ್ನೋದನ್ನು ಬಿಟ್ಟು, ರಾಷ್ಟ್ರಕ್ಕಾಗಿ, ಹಿಂದುತ್ವಕ್ಕಾಗಿ, ಧರ್ಮಕ್ಕಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿರೋ ಕಾರ್ಯಕರ್ತರು. ಹೋಗಿ ಯಾವನ ಹೇಳ್ಬೋದು ನಿಮಗೇನೋ. ನಾವ್ ಆ ರೀತಿ ಅಲ್ಲ. ಯಾವತ್ತು ಯಾವ್ದು ಹಣದ ಆಸೆಗೆ ಮತ್ತೆ ಯಾವ್ದಕ್ಕೂ ಬಲಿಯಾಗೋರಲ್ಲ. ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನ ನಾವು ಅರ್ಪಿಸ್ಕೊಳಕ್ ರೆಡಿ ಇದೀವಿ. ನೀವೇನ್ರಿ ಹೇಳೋದು ಸಾವು ಬರುತ್ತೆ ಅಂತ? ಕಳೆದ 3 ತಿಂಗಳಿಂದ ನಿರಂತರವಾಗಿ ನಡೀತಾ ಇರೋದು ನಮಗೆ ಸಿಗ್ತಾ ಇರ್ತಕ್ಕಂತ ಆರ್ಥಿಕ ಬೆಂಬಲ. ಈಗ ನಾವು ಹೋರಾಟಕ್ಕೆ ಹೋಗ್ಬೇಕು, ಎಲ್ಲೋ ಒಂದು ಕಾರ್ಯಾಚರಣೆಗೆ ಹೋಗ್ಬೇಕು ಅಂದ್ರೆ, ಈಗ ನಮ್ಮ ಹುಡುಗರು ಈಗ 5 ಜನ ಕಾರ್ಯಾಚರಣೆಗೆ ಹೋಗ್ತೀವಿ ಅಂತ ಅಂದ್ರೆ ಗಾಡಿಗೆ ಪೆಟ್ರೋಲ್ ಹಾಕೋದ್ರಿಂದ ಹಿಡಿದು, ಟೋಲ್ ಕಟ್ಟೋದ್ರಿಂದ ಹಿಡಿದು, ವಾಪಸ್ ನಾವು ಬರೋವರೆಗೂ ಊಟ ತಿಂಡಿ ಪ್ರತಿಯೊಂದು ಖರ್ಚಿರುತ್ತೆ ನಮಗೆ. ಆಫೀಸ್ ನಾವಿರ್ತಕ್ಕಂತ ರೂಮಿನ ಬಾಡಿಗೆ, ಆಫೀಸ್ ಬಾಡಿಗೆ, ಊಟ ತಿಂಡಿ ಪ್ರತಿ ತಿಂಗಳು ನಮಗೆ ನಮ್ದೇ ಆದಂತಹ ಸಂಘಟನೆಯ ಹುಡುಗರಿಗೆ ವೈಯಕ್ತಿಕವಾದಂತ ಖರ್ಚಿರುತ್ತೆ. ಕಳೆದ 3 ತಿಂಗಳಿಂದ ನನಗೆ ಎಷ್ಟು ಆರ್ಥಿಕ ಸಮಸ್ಯೆ ಬಂದಿದೆ, ಎಷ್ಟು ಹಣದ ಸಮಸ್ಯೆ ಬಂದಿದೆ ಅಂತ ಅಂದ್ರೆ ನನಗೆ ಗೊತ್ತು.